ಸಿಲಿಕಾನ್ ಸಿಟಿ ಬೆಂಗಳೂರು ಜನರೇ ಎಚ್ಚರ ಎಚ್ಚರ. ಸಿಕ್ಕಲ್ಲಿ ಅಂದ್ರೆ ರಸ್ತೆಯಲ್ಲಿ ಅಥವಾ ಇನ್ನೆಲ್ಲಾದ್ರೂ ಪೆನ್ ಸಿಕ್ಕಿದ್ರೆ ಮುಟ್ಟೋಕ್ ಹೋಗ್ಬೇಡಿ. ಪೆನ್ ಸಿಕ್ತು ಅಂತ ಮುಟ್ಟಿದ್ರೆ ಆಗುತ್ತೆ ಬ್ಲಾಸ್ಟ್. ಹಾಗಾಗಿ ಬಹಳ ಹುಷಾರಾಗಿರಿ. ಉತ್ತರ ಪ್ರದೇಶದಲ್ಲಿ ಪೆನ್ ಬಾಂಬ್ ಅಂದ್ರೆ ಪೆನ್ ಅನ್ನ ಮುಟ್ಟಿ ಅನೇಕರು ಗಾಯಗೊಂಡಿದ್ದಾರೆ. ಸ್ಫೋಟವಾಗುವಂತಹ ಪೆನ್ನಿಂದ ಈ ಘಟನೆಯಾಗಿದೆ. ಹಾಗಾಗಿ ಸಿಕ್ಕಲ್ಲಿ ಏನಾದರೂ ನಿಮಗೆ ಪೆನ್ ಕಾಣಿಸಿದ್ರೆ ಅದನ್ನ ಮುಟ್ಟೋದಕ್ಕೆ ಹೋಗಬೇಡಿ. ಯಾಕಂದ್ರೆ ಒಂದಷ್ಟು ಕಿಡಿಗೇಡಿಗಳು ಈ ಸ್ಫೋಟವಾಗುವಂತಹ ಪೆನ್ಗಳನ್ನ ಅಲ್ಲಲ್ಲಿ ಬಿಸಾಡಿರ್ತಾರೆ. ಹಾಗಾಗಿ ಪೆನ್ ಸಿಕ್ತು ಅಂತ ಹೇಳಿ ಅದನ್ನ ಮುಟ್ಟಿ ನೀವು ಪ್ರೆಸ್ ಮಾಡಿದ್ರೆ ಪೆನ್ ಬ್ಲಾಸ್ಟ್ ಆಗುವ ಸಾಧ್ಯತೆಗಳಿರುತ್ತೆ. ಹಾಗಾಗಿ ಬಹಳ ಜಾಗರೂಕರಾಗಿರಿ. ಅದರಲ್ಲೂ ಮಕ್ಕಳನ್ನ ಬಹಳ ಜೋಪಾನವಾಗಿ ನೋಡ್ಕೊಳ್ಳಿ. ಉತ್ತರ ಪ್ರದೇಶದಲ್ಲಿ ರಸ್ತೆಯಲ್ಲಿ ಬಿದ್ದಿದ್ದಂತಹ ಪೆನ್ನನ್ನ ತೆಗೆದುಕೊಂಡು ಅದನ್ನ ಪ್ರೆಸ್ ಮಾಡಿದಾಗ ಅದು ಬ್ಲಾಸ್ಟ್ ಆಗಿ ಹಲವರು ಗಾಯಗೊಂಡಿದ್ದಾರೆ. ಈ ರೀತಿಯ ಪ್ರಕರಣಗಳು ಉತ್ತರ ಪ್ರದೇಶದಲ್ಲಿ ದಾಖಲಾಗಿದೆ. ಈ ರೀತಿ ಘಟನೆಗಳಾಗ್ತಾ ಇದೆ. ಬೆಂಗಳೂರಿನಲ್ಲೂ ಕೂಡ ಈ ರೀತಿಯ ಘಟನೆಗಳು ಸಂಭವಿಸುವಂತಹ ಮುನ್ಸೂಚನೆ ಇರುವಂತಹ ಹಿನ್ನೆಲೆಯಲ್ಲಿ ಎಲ್ಲಾದರೂ ಪೆನ್ಗಳು ಸಿಕ್ಕಿದ್ರೆ, ರಸ್ತೆ ಬದಿಯಲ್ಲೆಲ್ಲಾದರೂ ಪೆನ್ಗಳು ಬಿದ್ದಿದ್ರೆ ಅಥವಾ ರಸ್ತೆಯಲ್ಲೆಲ್ಲಾದರೂ ಪೆನ್ ಬಿದ್ದಿದ್ರೆ, ಶಾಲಾ ಕಾಲೇಜು ಆವರಣದಲ್ಲಿ ಅಥವಾ ಹೊರಭಾಗದಲ್ಲಿ ಎಲ್ಲಾದರೂ ಪೆನ್ ಬಿದ್ದಿದ್ರೆ ಅದನ್ನ ಮುಟ್ಟೋಕ್ ಹೋಗಬೇಡಿ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಚಂದನ. ಉತ್ತರ ಪ್ರದೇಶದಲ್ಲಿ ಈಗಾಗಲೇ ಪೆನ್ ಬ್ಲಾಸ್ಟ್ ಆಗಿ ಹಲವರು ಗಾಯಗೊಂಡಿದ್ದಾರೆ. ಬೆಂಗಳೂರಿನಲ್ಲೂ ಕೂಡ ಈ ರೀತಿ ಘಟನೆ ಆಗುವಂತಹ ಸಾಧ್ಯತೆ ಇದೆಯಾ ಚಂದನ? ಪ್ರತೀಕ್ಷಾ, ಅದ್ ಹಾಗೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಸದ್ಯ ಈ ಘಟನೆ ನಡೆದಿರೋದು ಉತ್ತರ ಪ್ರದೇಶದ ಸುಮಾರು ಪ್ರಕರಣ ನಡೆದಿದೆ. 2-3 ಘಟನೆ ನಡೆದಿರುವಂತದ್ದು. ಸದ್ಯ ಆ ಪೆನ್ ಅನ್ನ ಅಂದ್ರೆ ರಸ್ತೆ ಬದಿಲಿ ಸಿಕ್ಕ ಪೆನ್ ಅನ್ನ ಪ್ರೆಸ್ ಮಾಡಿದಾಗ ಸಡನ್ ಆಗಿ ಬ್ಲಾಸ್ಟ್ ಆಗುವಂತದ್ದು 2-3 ಘಟನೆ ನಡೆದಿದೆ. ಒಬ್ರಿಗೆ ಕೈ ಹೆಬ್ಬೆರಳು ಕಟ್ಟಾಗಿದ್ರೆ, ಮತ್ತೊಬ್ರಿಗೆ ಅಂದ್ರೆ ಎದೆ ಭಾಗದಲ್ಲಿ ಕಟ್ಟಾಗುವಂತದ್ದು, ಸಡನ್ ಆಗಿ ಬ್ಲಾಸ್ಟ್ ಆಗುವಂತದ್ದು. ಮತ್ತೊಂದು ಪ್ರಕರಣ ನಿನ್ನೆ ದಾಖಲಾಗಿರುವಂತದ್ದು ಅಂದ್ರೆ ಕಾರ್ ಕೂಡ ಬ್ಲಾಸ್ಟ್ ಆಗಿದೆ. ಕಾರಲ್ಲಿ ಆ ಪೆನ್ ಬ್ಲಾಸ್ಟ್ ಆದ ಕಾರಣ ಕಾರ್ಗೂ ಕೂಡ ಬೆಂಕಿ ಹತ್ಕೊಂಡು ಉದ್ದಿರುವಂತ ಒಂದು ಉದಾಹರಣೆ ಸಿಗ್ತಾ ಇರುವಂತದ್ದು. ಸದ್ಯ ಈಗ ಉತ್ತರ ಪ್ರದೇಶದಲ್ಲಿ ಆತಂಕ ಮನೆ ಮಾಡಿದ್ದು ಅಲ್ಲಿನ ಪೊಲೀಸರು ಇಡೀ ರಾಜ್ಯಕ್ಕೆ ಒಂದು ಸೂಚನೆಯನ್ನ ಕೊಟ್ಟಿದ್ದಾರೆ. ಎಲ್ಲಿ ಪೆನ್ ಕಾಣಿಸುತ್ತೋ ಅಲ್ಲಿ ಯಾರು ಕೂಡ ಮುಟ್ಟಬೇಡಿ. ಯಾಕಂದ್ರೆ ಕೆಲವು ಕಿಡಿಗೇಡಿಗಳು ಏನ್ ಮಾಡ್ತಾ ಇದ್ದಾರೆ, ಲೋಕಲ್ ಜಾಗಗಳಲ್ಲಿ ರಸ್ತೆ ಬದಿ ಈ ತರ ಪೆನ್ ಅನ್ನ ಸುಮ್ನೆ ಬಿಸಾಡ ಹೋಗ್ತಾ ಇರುವಂತದ್ದು. ಅಂದ್ರೆ ಆ ಪೆನ್ ಅನ್ನು ಯಾರು ಮುಟ್ತಾರೆ, ಆ ಪೆನ್ ಅನ್ನ ಯಾರು ಪ್ರೆಸ್ ಮಾಡ್ತಾರೆ, ಸಡನ್ ಆಗಿ ಸ್ಫೋಟ ಆಗುವಂತದ್ದು. ಸದ್ಯ ಇದು ಸೋಷಿಯಲ್ ಮೀಡಿಯಾದಲ್ಲಿ ವಿಪರೀತ ಚರ್ಚೆ ಆಗ್ತಾ ಇರುವಂತದ್ದು. ಹೀಗಾಗಿ ಸಾರ್ವಜನಿಕರು, ಅದರಲ್ಲೂ ಮಕ್ಕಳು, ಪೋಷಕರು ಆದಷ್ಟು ಹುಷಾರಾಗಿರ್ಬೇಕು. ಮಕ್ಕಳು ಪೆನ್ ಸಿಕ್ತು ಅಂತ ಎಲ್ಲೆಂದ್ರಲ್ಲಿ ಮುಟ್ತಾರೆ, ಅಂತ ಮಕ್ಕಳಿಗೆ ಪೋಷಕರು ಹುಷಾರಾಗಿ ನೋಡ್ಕೊಳ್ಬೇಕು ಅನ್ನುವಂತ ಮಾತು ಕೇಳಿ ಬರ್ತಾ ಇರುವಂತದ್ದು. ಪ್ರತೀಕ್ಷಾ, ಥ್ಯಾಂಕ್ ಯು ಚಂದನ ತಮ್ಮೆಲ್ಲ ಡೀಟೇಲ್ಸ್ಗೆ.